ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸಾರಿ ಗಾಯ್ಸ್, ಕೆಲವು ಕಾರಣಾಂತರಗಳಿಂದ ಇಷ್ಟು ದಿನ ವೀಡಿಯೋಗಳನ್ನ ಮಾಡೋಕ್ಕಾಗಿರಲಿಲ್ಲ, ಕ್ಷಮಿಸಿ. ಇನ್ನು ಮುಂದೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಹಾಗಾದರೆ ಈ ಒಂದು ಮೂವಿಯ ಕಡೆ ಬರೋದಾದ್ರೆ ಫ್ರೆಂಡ್ಸ್, ಕರುಪ್ಪು ತಮಿಳ್ ಮೂವಿ. ಎಸ್ ಫ್ರೆಂಡ್ಸ್, ಈ ಒಂದು ಮೂವಿ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಒಂದು ಮೂವಿಯ ಪ್ಲಾಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಾಗೂ ಸ್ಟೋರಿಯಲ್ಲಿ ನೋಡೋದಾದರೆ ಮೊದಲಿಗೆ ಸೂರ್ಯ ಅವರು ಮೇನ್ ರೋಲಲ್ಲಿ ಕಾಣಿಸ್ಕೋತಾರೆ. ಹಾಗೂ ಆರ್ ಜೆ ಬಾಲಾಜಿ ಅವರು ಮೇನ್ ವಿಲನ್ ಆಗಿ ನಮಗೆ ಕಾಣಿಸ್ಕೋತಾರೆ. ಇನ್ನು ಹೀರೋಯಿನ್ ಬಗ್ಗೆ ನೋಡೋದಾದರೆ ತ್ರಿಷಾ ಕೃಷ್ಣರವರು ನಮಗೆ ಹೀರೋಯಿನ್ ಆಗಿ ಕಾಣಿಸ್ಕೋತಾರೆ. ಈ ಒಂದು ಮೂವಿಯ ಪ್ಲಾಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ತೇನೆ ಫ್ರೆಂಡ್ಸ್. ಏನಕ್ಕೆ ಅಂತ ಹೇಳಿದ್ರೆ ಇಷ್ಟು ದಿನ ಬಂದಿರುವಂಥ ಸೂರ್ಯ ಅವರ ಮೂವಿಗಳಲ್ಲಿ ಇತ್ತೀಚೆಗಿನ ಕಮ್ಬ್ಯಾಕ್ ಅಂತ ಹೇಳಿದ್ರೆ ಈ ಒಂದು ಕರುಪ್ಪು ಮೂವಿನೇ ಅಂತಲೇ ಹೇಳ್ಬೋದು. ಇನ್ನು ಮ್ಯೂಸಿಕ್ಸ್ ಅಂತೂ ಕೇಳೋಂಗೆ ಇಲ್ಲ, ಒಂದು ಸ್ಟೆಪ್ ಮೇಲೆ ಇದೆ ಅಂತಲೇ ಹೇಳ್ಬೋದು. ಒಂದು ಕರುಪ್ಪು ಸಾಂಗ್ ಕೂಡ ತುಂಬಾ ಫೇಮಸ್ ಆಗ್ತಿರೋದನ್ನು ನೋಡಬಹುದು. ಇನ್ನು ಬಜೆಟ್ ಕಡೆ ಬರೋದಾದರೆ ಫ್ರೆಂಡ್ಸ್, 130ರಿಂದ 150 ಕೋಟಿ ತನಕನೂ ಸಹ ಈ ಒಂದು ಮೂವಿಗೆ ಬಜೆಟನ್ನು ಹಾಕಲಾಗಿದೆ. ಇನ್ನು ಡೈರೆಕ್ಟರ್ ನೋಡೋದಾದರೆ ಆರ್ ಜೆ ಬಾಲಾಜಿರವರೇ ಈ ಒಂದು ಮೂವಿಗೆ ಡೈರೆಕ್ಷನನ್ನು ಕೊಟ್ಟಿದ್ದಾರೆ. ಈ ಒಂದು ಡೈರೆಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿ ಮೂಡಿ ಬಂದಿದೆ ಅಂತಲೂ ಹೇಳ್ತೇನೆ. ಒಂದು ಸಿನಿಮಾ ಫೋಟೋಗ್ರಫಿ ಮಾತ್ರ ಒಂದು ಡೀಸೆಂಟಾಗಿ ಕೊಟ್ಟಿರೋದ್ರಿಂದನೂ ಸಹ ತುಂಬಾ ಒಂದು ವೈರಲನ್ನು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಮೇನ್ ಕಡೆ ವಿಷಯ ಬರೋದಾದರೆ ಫ್ರೆಂಡ್ಸ್, ಈ ಒಂದು ಮೂವಿಯಲ್ಲಿ ಒಂದು ಸಾಂಗ್ಸ್ಗಳು ಮಾತ್ರ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. ಒಂದು ಎಮೋಷ್ನಲ್ ಸಾಂಗ್ಸ್ ಆಗಿರ್ಬೋದು, ಒಂದು ಮಾಸ್ ಸಾಂಗ್ಸ್ ಆಗಿರ್ಬೋದು, ಹಾಗೆ ಈ ಒಂದು ಮೂವಿಯಲ್ಲಿ ಕಂಡು ಬರುವಂಥ ಒಂದು ಡಿಫ್ರೆಂಟ್ ಆದ ಸೀನ್ಸ್ಗಳು ಸಹ ತುಂಬಾ ಒಂದು ವೈರಲನ್ನು ಕಾಣ್ತಾ ಇದೆ ಅಂತಲೇ ಹೇಳ್ತೇನೆ. ಇನ್ನು ಈ ಒಂದು ಮೂವಿಯ ಪ್ಲಾಟ್ ಬಗ್ಗೆ ನೋಡೋಣ. ಒಂದು ಅಪ್ಪ ಮಗಳು ಫ್ಯಾಮಿಲಿ. ಈ ಒಂದು ಫ್ಯಾಮಿಲಿ ಅವರವರು ಇವರು ತಮಿಳುನಾಡು ಅಥವಾ ಕೇರಳದಿಂದ ಒಂದು ಚೆನ್ನೈಗೆ ಬರ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಅವಳ ಒಂದು ಮಗಳಿಗೆ ಒಂದು ಲಿವರನ್ನು ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಚೆನ್ನೈಗೆ ಬರ್ತಾರೆ. ತುಂಬಾ ದುಡ್ಡು ಒಡವೆಯನ್ನು ಸಹ ತಂದಿರ್ತಾರೆ. ಆದರೆ ಅವ್ರಿಗೆ ತುಂಬಾ ದೊಡ್ಡವಾದ ಮೋಸ ಆಗಿ ಒಂದು ಕೋರ್ಟ್ ಕಡೆ ಹೋಗಬೇಕಾಗಿರುತ್ತೆ. ಈ ಒಂದು ಕೋರ್ಟ್ ಕಡೆ ಹೋಗಿ ತುಂಬಾ ಒಂದು ನ್ಯಾಯಕ್ಕಾಗಿ ಅಂಗಲಾಯಿಸ್ತಾರೆ ಮತ್ತು ಎಲ್ಲೆಲ್ಲಿ ಹೋಗಬೇಕು ಎಲ್ಲ ಕಡೆಯೂ ಸಹ ಹೋಗ್ತಾರೆ. ಆದರೆ ಅವ್ರಿಗೆ ಯಾವುದೇ ಥರವಾದ ಒಂದು ನ್ಯಾಯ ಅನ್ನೋದು ದೊರಕೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಒಂದು ಬಡವರಿಗೆ ತುಂಬಾ ನ್ಯಾಯ ಸಿಗೋದು ತುಂಬಾ ಟೈಮು ಸಹ ತಗೊಳುತ್ತೆ. ಟೈಮ್ ತಗೊಂಡ್ರು ಸಹ ಒಂದು ಕರೆಕ್ಟಾದ ನ್ಯಾಯ ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ. ಅದಾಗೆ ಕಾರಣ ಇವ್ರಿಗೆ ತುಂಬಾ ಒಂದು ದೊಡ್ಡ ಅನ್ಯಾಯ ಆಗಿರೋದ್ರಿಂದ ಒಂದು ಜೈಲ್ ಕಡೆ ನಡೀತಾರೆ. ಅಂದರೆ ಒಂದು ಕೋರ್ಟ್ ಕಡೆ ನಡೆದಾಗ ಅಲ್ಲಿ ಯಾರು ಸಹ ಇವ್ರಿಗೆ ಮುಂದೆ ಸಪೋರ್ಟನ್ನು ಮಾಡೋದಕ್ಕೆ ಬರೋದಿಲ್ಲ. ಆಗಲೇ ನಮ್ಮ ಸೂರ್ಯರವರ ಎಂಟ್ರಿ ಆಗುತ್ತೆ. ಇವರ ಎಂಟ್ರಿ ಯಾವ ಥರ ಆಗುತ್ತೆ ಮತ್ತು ಇವ್ರಿಗೆ ಯಾವ ಥರ ಸಪೋರ್ಟನ್ನು ಮಾಡ್ತಾರೆ ಮತ್ತು ಕರುಪ್ಪು ಅನ್ನೋ ನೇಮ್ ಏನಕ್ಕೆ ಬಂತು, ಇವೆಲ್ಲನೂ ಸಹ ನಾವು ಮೂವಿ ಮುಖಾಂತರನೇ ನೋಡಬೇಕಾಗಿರುತ್ತೆ. ಹಾಗೆ ಇವರ ಒಂದು ಫ್ಯಾಮಿಲಿಯಲ್ಲಿ ಬರುವಂಥ ಎಮೋಷ್ನಲ್ ಸೀನ್ಸ್ಗಳಾಗಿರ್ಬೋದು, ಒಂದು ಮಾಸ್ ಸೀನ್ಸ್ಗಳಾಗಿರ್ಬೋದು, ಮತ್ತು ಅವ್ರ ಫ್ಯಾಮಿಲಿ ಇಲ್ಲಿಗೆ ಏನಕ್ಕೆ ಬಂದರು ಅಥವಾ ಇವರು ಒಂದು ಲಿವರ್ ಟ್ರಾನ್ಸ್ಫರ್ ಮಾಡೋದಕ್ಕೂ ಸಹ ಏನು ಉದ್ದೇಶ, ಹಾಗೂ ಅವರ ಫ್ಯಾಮಿಲಿ ಮೊದಲೆಲ್ಲ ಯಾವ ಥರ ಒಂದು ಜೀವನವನ್ನು ಮಾಡ್ತಾಯಿದ್ರು, ಅವರಪ್ಪ ಏನು ಕೆಲಸವನ್ನು ಮಾಡ್ತಾಯಿದ್ರು, ಇವೆಲ್ಲನೂ ಸಹ ನಮಗೆ ತೋರಿಸ್ಕೊತಾ ಹೋಗ್ತಾರೆ. ಇನ್ನು ಈ ಒಂದು ಮೂವಿಯ ಒಂದು ಮೆಸೇಜ್ ಮಾತ್ರ ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಬಡವರಿಗೆ ನ್ಯಾಯ ಅಥವಾ ಒಂದು ಒಳ್ಳೆ ನ್ಯಾಯ ಸಿಗೋದು ಎಷ್ಟು ಕಷ್ಟ ಆಗುತ್ತೆ ಮತ್ತು ಎಷ್ಟು ದಿನಗಳಾದರೂ ಸಹ ಒಂದು ಒಳ್ಳೆ ನ್ಯಾಯ ಸಿಗುತ್ತಾ ಸಿಗೋದಿಲ್ವಾ ಅನ್ನೋದನ್ನ ಒಂದು ಡಿಫ್ರೆಂಟ್ ಆದ ಮೂವಿಯ ಮುಖಾಂತರ ನಮಗೆ ವ್ಯಕ್ತವನ್ನು ಪಡಿಸುತ್ತಿದ್ದಾರೆ. ಹಾಗೂ ಈ ಒಂದು ಮೂವಿಯ ಮುಖಾಂತರ ಫ್ರೆಂಡ್ಸ್ ನಿಮಗೆ ಸೂರ್ಯರವರು ಎಷ್ಟು ಒಂದು ದೊಡ್ಡ ಕಂಬ್ಯಾಕ್ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಮತ್ತು ತ್ರಿಷಾ ಕೃಷ್ಣರವರು ಅಷ್ಟೇ ಫ್ರೆಂಡ್ಸ್, ಒಂದು ಡೀಸೆಂಟ್ ಆದ ಒಂದು ಆ್ಯಕ್ಟನ್ನು ಕೊಟ್ಟಿದ್ದಾರೆ. ಇನ್ನು ಆರ್ ಜೆ ಬಾಲಾಜಿರವರ ಡೈರೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಅದರಲ್ಲೂ ಸಹ ಅವರು ಸಹ ಈ ಒಂದು ಮೂವಿಯಲ್ಲಿ ನಟಿಸಿರೋದು ಇನ್ನೂ ಒಂದು ಡಿಫ್ರೆಂಟ್ ಆದ ವಿಷಯ ಅಂತಲೂ ಸಹ ಹೇಳ್ಬೋದು. ನೀವೇನಾದರೂ ಈ ಒಂದು ಮೂವಿಯನ್ನು ನೋಡಿದ್ದಾರೆ ಮತ್ತು ನೋಡಿಲ್ಲದಿದ್ದರೆ ಆದಷ್ಟು ಬೇಗ ಒಂದ್ಸಲಿ ಚೆಕ್ ಮಾಡಿ ನೋಡಿ. ತುಂಬ ಲ್ಯಾಂಗ್ವೇಜಲ್ಲೂ ಸಹ ಅವೈಲಬಲ್ ಇದೆ. ಇತ್ತೀಚೆಗೆ ಕನ್ನಡದಲ್ಲೂ ಸಹ ರಿಲೀಸ್ ಆಗಿದೆ ಅಂತಲೇ ಹೇಳ್ತೇನೆ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿ ಮುಂದಿನ ಕನ್ಸಿಸ್ಟೆನ್ಸಿ ವಿಡಿಯೋ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್.